ಚಿತ್ರದುರ್ಗದಲ್ಲಿ ಗೋವಿಂದ ಕಾರಜೋಳ ಅವರು ಗೆಲುವನ್ನು ದಾಖಲಿಸಿಕೊಂಡಿದ್ದಾರೆ. ಈ ಮೂಲಕ ಚಿತ್ರದುರ್ಗ ತನ್ನ ಟ್ರೆಂಡ್ ಅನ್ನು ಹಂಗೇನೆ ಮುಂದುವರಿಸಿಕೊಂಡು ಬಂದಿದೆ. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಯಾವತ್ತೂ ಕೂಡ ಒಬ್ಬ ವ್ಯಕ್ತಿಯನ್ನ ಒಂದು ಬಾರಿ ಗೆಲ್ಲಿಸಿ ಕಳಿಸು ಅನ್ನುವಂತಹ ರೀತಿಯಲ್ಲಿದೆ. ಪ್ರತಿ ಬಾರಿಯೂ ಕೂಡ ಅಲ್ಲಿ ಬಂದಂತಹ ಹೊಸ ಹೊಸ ಅಭ್ಯರ್ಥಿ ಒಂದೊಂದು ಬಾರಿಯೂ ಕೂಡ ಗೆಲುವನ್ನು ದಾಖಲಿಸಿಕೊಂಡು ಹೋಗ್ತಾ ಇರುವಂತಹ ಇತಿಹಾಸ ಇದೆ. ಅದು ಈ ಬಾರಿ ಗೋವಿಂದ ಕಾರಜೋಳ ಅವರ ಮೂಲಕವಾಗಿ ಕೂಡ ಮುಂದುವರೆದಿರುವಂಥದ್ದು. BN ಚಂದ್ರಪ್ಪ ಅವರ ವಿರುದ್ಧ ಗೆಲುವನ್ನು ದಾಖಲಿಸಿಕೊಂಡಿದ್ದಾರೆ. ಚಿತ್ರದುರ್ಗವನ್ನ ಗೆಲ್ಲುವ ಅವಕಾಶಗಳು ಕಾಂಗ್ರೆಸ್ ಕೂಡ ಬಹಳ ದಟ್ಟವಾಗಿಯೇ ಇತ್ತು. ಯಾಕಂದ್ರೆ ಆ ಇಡೀ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಂದೇ ಒಂದು MLA ಸೀಟ್ ಮಾತ್ರ ಭಾರತೀಯ ಜನತಾ ಪಕ್ಷದ ಕೈಯಲ್ಲಿದ್ದು. ಆದರೆ JDSನ ಮೈತ್ರಿ ಬಹಳ ನೆರವನ್ನು ಕೂಡ ಇಲ್ಲಿ ಚಿತ್ರದುರ್ಗದಲ್ಲಿ BJಪಿಯು ಕೂಡ ಮಾಡಿದೆ. ಯಾಕಂದ್ರೆ ಶಿರಾ ಮತ್ತು ಪಾವಗಡ ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. ಇವು ಇದೇ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರೋದ್ರಿಂದಾಗಿ ಅಲ್ಲಿ JDS ಕೂಡ ಒಂದು ನಿರ್ಣಾಯಕವಾದಂತಹ ಬೆಂಬಲವನ್ನು ನೀಡಿತ್ತು. ಇದು ಸಹಜವಾಗಿಯೇ BJಪಿಯ ಗೆಲುವಿನ ಹಾದಿಯನ್ನು ಸುಗಮ ಮಾಡಿತು ಮತ್ತು ಅಧಿಕೃತವಾದಂಥ ಘೋಷಣೆ ಮಾತ್ರ ಬಾಕಿ ಉಳಿದಿದೆ. ಇಲ್ಲಿ ಈಗ ಗೋವಿಂದ ಕಾರಜೋಳ ಅವರು ನೋಡಿ, ಬಾಗಲಕೋಟೆಯ ಮುಧೋಳದಲ್ಲಿ ಅವರು ಗೆಲ್ತಾ ಇದ್ದಂಥವ್ರು, ಅಲ್ಲಿಂದ ಅವರು ವಲಸೆ ಬಂದಿರುವಂಥದ್ದು ಮಧ್ಯ ಕರ್ನಾಟಕ ಭಾಗದಲ್ಲಿ ಬರುವಂತಹ ಚಿತ್ರದುರ್ಗಕ್ಕೆ ಬಂದರು. ಚಿತ್ರದುರ್ಗದಲ್ಲಿ ಗೆಲುವನ್ನು ದಾಖಲಿಸಿಕೊಂಡಿದ್ದಾರೆ. ಕೇವಲ ಎಲೆಕ್ಷನ್ಗಿಂತ ಮುಂಚೆ ಏನೋ 6 ತಿಂಗಳು 1 ವರ್ಷ ಏನೋ ಓಡಾಡಲಿಲ್ಲ ಅವರು ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಅದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಇತ್ತು. ಸೊ ನಾನು ಅಲ್ಲಿಂದ ನಿಲ್ಲೋದು ಬೆಸ್ಟ್ ಅನ್ನುವಂಥ ರೀತಿಯಲ್ಲಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಈ ರೀತಿಯಾದಂಥ ಲೆಕ್ಕಾಚಾರಗಳಿಗೆ ಹೋಗಿ ಅಲ್ಲಿ ಗೆಲುವನ್ನು ದಾಖಲಿಸಿಕೊಂಡಿರುವಂಥದ್ದು ಗೋವಿಂದ ಕಾರಜೋಳ. ಚಂದ್ರಪ್ಪ ಕಳೆದ ಬಾರಿ ಸೋತ ನಂತರ ನಿರಂತರವಾಗಿ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ರು, ಆದರೆ ಗೆಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನು ಶ್ರೇಯಸ್ ಪಟೇಲ್ ಅವರು ಈಗಾಗಲೇ ಪ್ರಜ್ವಲ್ ರೇವಣ್ಣ ವಿರುದ್ಧ ಗೆದ್ದು ಬೀಗಿದ್ದಾರೆ ಹಾಸನದಲ್ಲಿ. ಶ್ರೇಯಸ್ ಪಟೇಲ್ ಹಾಸನದಲ್ಲಿ ಗೆಲುವನ್ನ ಸಾಧಿಸಿರುವಂಥದ್ದು. ಹಾಸನದಲ್ಲಿ ಇತಿಹಾಸವನ್ನ ಸೃಷ್ಟಿಸಿದ್ದಾರೆ ಕಾಂಗ್ರೆಸ್ನ ಶ್ರೇಯಸ್ ಪಟೇಲ್. ಆಕ್ಚುಲಿ MLAಗಳ ಆಧಾರದಲ್ಲೆಲ್ಲ ಲೆಕ್ಕಾಚಾರ ಹಾಕೋದಾದ್ರೆ ಮೈತ್ರಿಯ ಅಭ್ಯರ್ಥಿನೇ ಮುಂದಿದ್ರು. ಬಟ್ ಕಡೆ ಕ್ಷಣದಲ್ಲಿ ಇನ್ನೊಂದು 3-4 ದಿನ ಇರುವಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ವಿಡಿಯೋಗಳು ಹರಿದಾಡಿದ್ವು, ಸಾಕಷ್ಟು ಟೀಕೆ ಟಿಪ್ಪಣಿಗಳು, ಆಕ್ರೋಶ ಕೂಡ ವ್ಯಕ್ತವಾಗಿತ್ತು ಅಲ್ಲಿನ ಸಂಸದನ ಮೇಲೆ. ಅದೆಲ್ಲವೂ ಕೂಡ ರಿಸಲ್ಟ್ ಅಲ್ಲೂ ಕೂಡ ರಿಫ್ಲೆಕ್ಟ್ ಆದಂತೆ ಕಾಣಿಸ್ತಾ ಇದೆ. ಶ್ರೇಯಸ್ ಪಟೇಲ್ ಅವರ ಗೆಲುವನ್ನ ನೋಡೋದಾದ್ರೆ ಹೊಳೆನರಸೀಪುರದಲ್ಲಿ ರೇವಣ್ಣ ಅವರ ವಿರುದ್ಧ ಜಸ್ಟ್ 3,000 ಮತಗಳ ಅಂತರದಲ್ಲಿ ಸೋಲನ್ನ ಕಂಡಿದ್ದಂತ ಶ್ರೇಯಸ್ ಪಟೇಲ್ ಅವರು ಲೋಕಸಭೆ ಎಲೆಕ್ಷನ್ ಅಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ. ಹಾಸನದಲ್ಲಿ ಅರಸೀಕೆರೆ ಮತ್ತು ಕಡೂರು ಕ್ಷೇತ್ರದಲ್ಲಿ ಮಾತ್ರನೇ ಕಾಂಗ್ರೆಸ್ನ ಶಾಸಕರಿದ್ದು. ಇನ್ನು ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಸಾಗರ್ ಖಂಡ್ರೆ ಮುನ್ನಡೆಯನ್ನ ಸಾಧಿಸಿದ್ದಾರೆ. 1 ಲಕ್ಷಕ್ಕೂ ಹೆಚ್ಚಿನ ಮತಗಳ ಅಂತರದಲ್ಲಿ ಮುನ್ನಡೆಯನ್ನ ಸಾಧಿಸಿರುವಂಥದ್ದು. ಕೇಂದ್ರ ಸಚಿವ ಭಗವಂತ್ ಖೂಬಾಗೆ ಶಾಕ್ ಎದುರಾಗಿದೆ. ಅಲ್ಲಿರುವಂಥ BJಪಿಯ ಎಲ್ಲ ಶಾಸಕರು ಕೂಡ ಭಗವಂತ್ ಖೂಬಾ ಅವರಿಗೆ ಟಿಕೆಟ್ ಅನ್ನ ಕೊಡಬಾರ್ದು ಅಂತ ತೀವ್ರ ವಿರೋಧವನ್ನ ಮಾಡಿದ್ರು. ಹಾಗೆ ಪ್ರಭು ಚೌಹಾಣ್ ಅವರು BJಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಮುಂದೆ ಶಿರಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ ಯಾವುದೇ ಕಾರಣಕ್ಕೂ ಭಗವಂತ್ ಖೂಬಾ ಅವರಿಗೆ ಟಿಕೆಟ್ ಅನ್ನ ಕೊಡಬಾರ್ದು ಅಂತ ಹೇಳಿದ್ರು. ಅಲ್ಲಿನ ಶರಣು ಸಲಗರ ಸೇರಿದಂತೆ ಎಲ್ಲರೂ ಕೂಡ ಆಗ್ರಹಿಸಿದ್ರು. ಆದ್ರೂ ಕೂಡ BJಪಿ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿತ್ತು. ಅದು ಈಗ ಸೋಲಿನ ಮುಖಾಂತರ ರಿಫ್ಲೆಕ್ಟ್ ಆಗ್ತಾ ಇದೆ. ಅಲ್ಲಿನ ಶಾಸಕರು ಸಹಕಾರವನ್ನ ಕೊಡ್ಲಿಲ್ಲ ಅನ್ನುವಂತ ಪ್ರಶ್ನೆನೂ ಕೂಡ ಎದ್ದೇಳ್ತಾ ಇದೆ. ಈಗ ಏನು ಕಲ್ಯಾಣ ಕರ್ನಾಟಕ ಭಾಗ ಇದೆ, ಕಲ್ಯಾಣ ಕರ್ನಾಟಕ